ನನ್ನ ಆತ್ಮೀಯ ಮಕರ ರಾಶಿಯ ಬಂಧುಗಳೇ, 12 ರಾಶಿಗಳಲ್ಲೇ ಅತ್ಯಂತ ಶಿಸ್ತುಬದ್ಧ, ಗಂಭೀರ, ಜವಾಬ್ದಾರಿಯುತ, ಪರಿಶ್ರಮಿ ಮತ್ತು ಗುರಿ ಸಾಧನೆಗೆ ಹುಟ್ಟಿದ ರಾಶಿಯೆಂದ್ರೆ ಅದುವೇ ಮಕರ ರಾಶಿ. ಭೂತತ್ವದ ಈ ರಾಶಿಯ ಅಧಿಪತಿ ಸಾಕ್ಷಾತ್ ಶನಿದೇವ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಸಾಧನೆಗೂ ಸಮಯ ಬೇಕು, ಆದರೆ ಅದು ಶಾಶ್ವತವಾಗಿರುತ್ತದೆ. ನಿಮ್ಮ ಜಯ ತಡವಾಗಬಹುದು, ಆದರೆ ಅಸ್ಥಿರವಾಗುವುದಿಲ್ಲ. ಮಕರ ರಾಶಿಯವರ ಜೀವನ ಸಾಮಾನ್ಯ ಕಥೆಯಲ್ಲ. ನೀವು ಹುಟ್ಟಿನಿಂದಲೇ ಜವಾಬ್ದಾರಿಯ ನೆರಳಲ್ಲಿ ಬೆಳೆದವರು. ಇತರರು ಆಸೆ ಕನಸುಗಳಲ್ಲಿ ತೇಲುತ್ತಿದ್ದಾಗ ನೀವು ನೆಲದ ಮೇಲೆಯೇ ನಿಂತು ವಾಸ್ತವಿಕವಾಗಿ ಯೋಚಿಸಿದವರು. ಚಿಕ್ಕ ವಯಸ್ಸಿನಲ್ಲೇ ಮನೆಯ ಹೊಣೆ ಹೊತ್ತವರು ನೀವು. ನಾನು ಕಷ್ಟಪಟ್ಟರೂ ಪರವಾಗಿಲ್ಲ, ನನ್ನವರು ಸುಖವಾಗಿರಬೇಕು ಎಂಬ ಮನೋಭಾವ ನಿಮ್ಮ ರಕ್ತದಲ್ಲೇ ಇದೆ. ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ಏನಾಯಿತು? ನಿಮ್ಮ ಪರಿಶ್ರಮಕ್ಕೆ ತಕ್ಷಣ ಫಲ ಸಿಗಲಿಲ್ಲ. ನಿಮ್ಮ ಸತ್ಯತೆಯನ್ನು ಕೆಲವರು ದುರ್ಬಲತೆ ಎಂದುಕೊಂಡರು. ನಿಮ್ಮ ಮೌಲ್ಯವನ್ನು ಕೆಲವರು ಅಹಂಕಾರ ಎಂದು ತಪ್ಪಾಗಿ ಅರ್ಥ ಮಾಡಿಕೊಂಡರು. ಹಣಕಾಸಿನ ಏರುಪೇರು, ಉದ್ಯೋಗದಲ್ಲಿ ವಿಳಂಬ, ಸಂಬಂಧಗಳಲ್ಲಿ ಪರೀಕ್ಷೆ ಇವೆಲ್ಲವೂ ಎದುರಾದವು. ಇದಕ್ಕೆ ಕಾರಣ ಏನು? ಶನಿಯ ಪ್ರಭಾವ. ಶನಿ ಪರೀಕ್ಷಿಸಿ ನಂತರ ಫಲ ನೀಡುವ ಗ್ರಹ. ಶನಿದೇವರು ಬೇಗನೆ ಎತ್ತರಕ್ಕೆ ಎತ್ತುವುದಿಲ್ಲ, ಆದರೆ ಒಮ್ಮೆ ಎತ್ತಿದರೆ ಮತ್ತೆ ಕೆಳಗೆ ಬೀಳದಂತೆ ಭದ್ರವಾಗಿ ನಿಲ್ಲಿಸುತ್ತಾರೆ. ನೀವು ಅನುಭವಿಸಿದ ಪ್ರತಿಯೊಂದು ಕಷ್ಟವೂ ನಿಮ್ಮ ಒಳಗಿನ ಶಕ್ತಿಯನ್ನು ಗಟ್ಟಿಗೊಳಿಸಲು ಮಾತ್ರ. ಇನ್ನು ಮುಖ್ಯ ವಿಷಯವೇನೆಂದರೆ, ಈ 40 ದಿನಗಳ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಮಹತ್ವದ ತಿರುವು ಕಾಣಿಸಿಕೊಳ್ಳಬಹುದು. ನೀವು ಕಳೆದ ಹಲವು ವರ್ಷಗಳಿಂದ ಬಿತ್ತಿದ ಪರಿಶ್ರಮದ ಬೀಜಗಳು ಈಗ ಮೊಳಕೆ ಒಡೆಯುವ ಸಮಯ ಬಂದಿದೆ. ವೃತ್ತಿ ಕ್ಷೇತ್ರದಲ್ಲಿ ಬಹುಕಾಲದಿಂದ ಪ್ರಮೋಷನ್ಗಾಗಿ ಕಾಯುತ್ತಿರುವವರಿಗೆ ಅವಕಾಶ ಬರುವ ಸಾಧ್ಯತೆ ಇದೆ. ಮೇಲಾಧಿಕಾರಿಗಳ ಗಮನ ನಿಮ್ಮತ್ತ ಸೆಳೆಯಲಿದೆ. ನಿಮ್ಮ ಕಾರ್ಯನಿಷ್ಠೆ ಮತ್ತು ಪ್ರಾಮಾಣಿಕತೆ ಗುರುತಿಸಿಕೊಳ್ಳಲಿದೆ. ಕೆಲಸ ಬದಲಾವಣೆ ಯೋಚಿಸುತ್ತಿರುವವರಿಗೆ ಉತ್ತಮ ಅವಕಾಶ ದೊರೆಯಬಹುದು. ಸರ್ಕಾರಿ ಪರೀಕ್ಷೆ, ಇಂಟರ್ವ್ಯೂ, ಟೆಂಡರ್ ಅಥವಾ ಒಪ್ಪಂದ ಯಾವುದಾದರೂ ಪ್ರಮುಖ ನಿರ್ಧಾರ ಈ ಅವಧಿಯಲ್ಲಿ ಫಲ ಕೊಡಬಹುದು. ವ್ಯಾಪಾರಿಗಳಿಗೆ ನಿಂತು ಹೋಗಿದ್ದ ಯೋಜನೆಗಳು ಮತ್ತೆ ಚಾಲನೆ ಪಡೆಯಬಹುದು. ಹೊಸ ಗ್ರಾಹಕರು, ಹೊಸ ಒಪ್ಪಂದಗಳು, ಹಳೆಯ ನಷ್ಟದಿಂದ ಮೇಲೇಳುವ ಅವಕಾಶಗಳು ಕಾಣಿಸಬಹುದು. ಹಣದ ಹರಿವು ನಿಧಾನವಾಗಿ ಸ್ಥಿರವಾಗುತ್ತದೆ. ಹಣಕಾಸಿನ ವಿಚಾರದಲ್ಲಿ ಹಳೆಯ ಸಾಲಗಳನ್ನು ತೀರಿಸುವ ಅವಕಾಶ ಸಿಗಬಹುದು. ಬಾಕಿ ಉಳಿದ ಹಣ ವಾಪಸ್ ಸಿಗುವ ಸಾಧ್ಯತೆ ಇದೆ. ಭೂಮಿ, ಮನೆ, ವಾಹನ ಖರೀದಿಯ ಯೋಚನೆ ಮುಂದುವರಿಸಬಹುದು. ದೀರ್ಘಕಾಲದ ಹೂಡಿಕೆ ಮಾಡಿದವರಿಗೆ ಲಾಭದ ಸೂಚನೆ ಇದೆ. ಆದರೆ ಒಂದು ಸಲಹೆ: ಮಕರ ರಾಶಿಯವರ ಶಕ್ತಿ ಯೋಜನೆ. ಅತಿಯಾದ ಆತುರ ಬೇಡ. ಆಲೋಚಿಸಿ, ಲೆಕ್ಕ ಹಾಕಿ ಮುಂದೆ ಹೋಗಿ. ಕುಟುಂಬ ಜೀವನದಲ್ಲಿ ಮನೆಗೆ ಸಂತೋಷದ ಸುದ್ದಿ. ಮದುವೆಗೆ ಕಾಯುತ್ತಿರುವವರಿಗೆ ಉತ್ತಮ ಸಂಬಂಧ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ. ದೂರವಾದ ಸಂಬಂಧ ಮತ್ತೆ ಹತ್ತಿರವಾಗುವ ಸಾಧ್ಯತೆ. ಆದರೆ ನಿಮ್ಮ ಗಂಭೀರ ಮತ್ತು ಹಠ ಸ್ವಭಾವವನ್ನು ಸ್ವಲ್ಪ ನಿಯಂತ್ರಿಸಿ. ಮಾತಿನಲ್ಲಿ ಮೃದುತ್ವ ಇರಲಿ. ನೀವು ಒಳಗೆ ತುಂಬಾ ಮೃದುವಾದ ಹೃದಯದವರು, ಆದರೆ ಹೊರಗೆ ಕಠಿಣವಾಗಿ ಕಾಣಿಸುತ್ತೀರಿ. ಇದನ್ನು ಸ್ವಲ್ಪ ಸಮತೋಲನಗೊಳಿಸಿದರೆ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗುತ್ತದೆ. ಆರೋಗ್ಯದ ವಿಚಾರದಲ್ಲಿ ಕೆಲಸದ ಒತ್ತಡದಿಂದ ಮಾನಸಿಕ ಆಯಾಸ, ಬೆನ್ನು ನೋವು, ಕೀಲು ಸಮಸ್ಯೆಗಳು ಕಾಣಿಸಬಹುದು. ನಿಯಮಿತ ವ್ಯಾಯಾಮ, ಧ್ಯಾನ, ಸರಿಯಾದ ನಿದ್ರೆ ಇವುಗಳನ್ನು ಕಡೆಗಣಿಸಬೇಡಿ. ಶನಿಯ ಪ್ರಭಾವ ಇರುವವರಿಗೆ ಶಿಸ್ತಿನ ಜೀವನ ಶೈಲಿ ಅತ್ಯಗತ್ಯ. ಇದೀಗ ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ನೋಡೋಣ. ಪ್ರತಿ ಶನಿವಾರ ಶನಿದೇವರಿಗ ಪ್ರಾರ್ಥನೆ ಮಾಡಿ. ಎಳ್ಳೆಣ್ಣೆಯ ದೀಪ ಹಚ್ಚಿ ಓಂ ಶಂ ಶನೇಶ್ಚರಾಯ ನಮಃ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ಬಡವರಿಗೆ, ವೃದ್ಧರಿಗೆ, ನಿರ್ಗತಿಕರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ. ನೀವು ಇತರರ ಕಷ್ಟಕ್ಕೆ ಸ್ಪಂದಿಸಿದಷ್ಟು ದೈವದ ಕೃಪೆ ನಿಮ್ಮ ಮೇಲೆ ಹೆಚ್ಚುತ್ತದೆ. ಮಕರ ರಾಶಿಯವರೇ, ನೀವು ಸಾಮಾನ್ಯ ವ್ಯಕ್ತಿಗಳಲ್ಲ, ನೀವು ಸಾಮ್ರಾಜ್ಯ ಕಟ್ಟುವವರು. ನಿಮ್ಮ ಯಶಸ್ಸಿನ ಕೀಲಿಕೈ ನಿಮ್ಮ ಶಿಸ್ತು ಮತ್ತು ಸಹನೆ. ಇಷ್ಟು ದಿನ ನೀವು ಮೌನವಾಗಿ ಹೋರಾಡಿದ ನೋವು ಈಗ ಶಕ್ತಿಯಾಗಿ ಪರಿವರ್ತನೆ ಆಗಲಿದೆ. ಈ 40 ದಿನಗಳಲ್ಲಿ ನಿಮ್ಮ ಜೀವನದ ದಿಕ್ಕು ಬದಲಾಗುವ ಸಾಧ್ಯತೆ ಇದೆ. ಆದ್ರೆ ನೆನಪಿರಲಿ, ದೈವ ಸಹಾಯ ಮಾಡುವುದು ಪರಿಶ್ರಮಿಗಳಿಗೆ ಮಾತ್ರ. ನಿಮ್ಮ ಪರಿಶ್ರಮ ಮುಂದುವರಿಸಿ. ನಿಮ್ಮ ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಿ. ನಿಮ್ಮ ಸಮಯ ಬಂದೇ ಬರುತ್ತದೆ. ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ಮಕರ ರಾಶಿಯ ನಿಮ್ಮ ಸ್ನೇಹಿತರು ಹಾಗೂ ಬಂಧುಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.